ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ಸೆಷನ್ನಲ್ಲಿ ನಾವು ದಾವಣಗೆರೆ ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಂತಕ್ಕಂಥ ಪತ್ರಿಕೆಯಡಿ ಚೀನಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಇಂದಿನ ತರಗತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೆ, ಚೀನಾ ಒಂದು ಪ್ರಬಲವಾದಂತಹ ಮತ್ತು ಅತ್ಯಂತ ಹೆಚ್ಚಿನ ಪ್ರಭಾವವುಳ್ಳಂತಹ ಒಂದು ರಾಷ್ಟ್ರ. ಇವತ್ತು ಅದು ಒಂದು ಸೂಪರ್ ಪವರ್ ಆಗಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿರ್ತಕ್ಕಂಥದ್ದು. ಅಂತಹ ಒಂದು ರಾಷ್ಟ್ರ ಅತ್ಯಂತ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿದ್ದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಷ್ಟ್ರವಾಗಿರ್ತಕ್ಕಂಥದ್ದು. ಮತ್ತು ಚೀನಾದ ಪ್ರಮುಖ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಅದು ಈ ಕೆಲವು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾವ್ಯಾವ ಅಂಶ ಅಂದರೆ, ಒಂದು ಸ್ವಾತಂತ್ರ್ಯತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ವಿಶ್ವಶಾಂತಿಯನ್ನು ಬಯಸ್ತಕ್ಕಂಥದ್ದು, ಮತ್ತು ಉತ್ತಮ ಸ್ನೇಹತ್ವದ ಸಂಬಂಧಗಳನ್ನು ಹೊಂದಿ ಸಹಕಾರಯುತವಾಗಿ ಇರ್ತಕ್ಕಂಥದ್ದು. ಹಾಗೆ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ನೆರೆಹೊರೆಯವರೊಂದಿಗೆ ಉತ್ತಮವಾದಂತಹ ಸ್ನೇಹತ್ವದ ಸಂಬಂಧಗಳನ್ನು ಹೊಂದುವುದು. ಅಷ್ಟೇ ಅಲ್ಲ, ಜೊತೆಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಏಕತೆ ಮತ್ತು ಸಹಕಾರ, ಅವುಗಳೊಂದಿಗೆ ಸಹಕಾರವನ್ನು ಏರ್ಪಡಿಸ್ತಕ್ಕಂಥದ್ದು. ಹಾಗೆ ಒಂದೊಂದಾಗಿ ನೋಡೋದಾದರೆ, ಸ್ವಾತಂತ್ರ್ಯತೆಯ ನಿರ್ವಹಣೆ ಅಂದರೆ, ಇವತ್ತು ವಿಶ್ವದ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದೇ ಆದಂತಹ ಒಂದು ನಿರ್ದಿಷ್ಟವಾದ ತತ್ವಗಳಿರ್ತವೆ, ತನ್ನದೇ ಆದ ಗುರಿ ಉದ್ದೇಶಗಳಿರ್ತವೆ. ಹಾಗೆ ಚೀನಾದ ನೋಡೋದಾದರೆ, ಚೀನಾದ ಪ್ರಕಾರ ತನ್ನ ನೀತಿಯನ್ನು ತಾನೇ ಸ್ವತಃ ತೆಗೆದುಕೊಳ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಿಸಿದಂತೆ ತನ್ನ ಸ್ಥಾನ ಮತ್ತು ತನ್ನದೇ ಅಂದರೆ ತನ್ನದೇನು ನಿಲುವು ಅಂತಕ್ಕಂಥದ್ದನ್ನ, ತನ್ನ ನಿಲುವನ್ನು ಸ್ವತಂತ್ರವಾಗಿ ಪ್ರಕಟಗೊಳಿಸತಕ್ಕಂಥ ಒಂದು ಅಂಶವನ್ನು ಚೀನಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣದಲ್ಲಿ ನಾವು ಗುರುತಿಸ್ಬೋದು. ಅಂದರೆ ಚೀನಾದ ನಿಲುವು ಏನಾಗಿರ್ತದೆ ಅಂತಕ್ಕಂಥದ್ದು ತಾನೇ ಸ್ವತಃ ನಿರ್ಧರಿಸುತ್ತೆ. ಯಾವ ಬೇರೆಯ ದೇಶದ ಅಥವಾ ರಾಷ್ಟ್ರದ ಅಥವಾ ಯಾವುದೇ ಒಂದು ಶಕ್ತಿಗೆ ತನ್ನನ್ನು ತಾನು ಒಗ್ಗಿಕೊಳ್ಳದೆ, ಅಂದರೆ ಅದರ ಅಧೀನಕ್ಕೆ ಒಳಪಡದೆ, ಇನ್ನೊಬ್ಬರಿಂದ ಒತ್ತಡಕ್ಕೆ ಒಳಗಾಗದೆ, ಪ್ರತಿಯೊಂದು ಯಾವುದೇ ಅಂತಾರಾಷ್ಟ್ರೀಯ ವಿಷಯಗಳಿದ್ದರೂ ಕೂಡ ಅದರ ಮೆರಿಟ್ಸ್, ಬೇಸ್ಡ್ ಆನ್ ಮೆರಿಟ್ಸ್ ಆಫ್ ಈಚ್ ಕೇಸ್ ಅಂತ ಕರಿತೀವಿ. ಅಂದರೆ ಅದರಲ್ಲಿ ಎಷ್ಟು ಸತ್ಯತೆ ಇದೆ, ಅಥವಾ ಅಂದರೆ ತನಗೆ ಅನುಕೂಲಕರವಾಗಿದೆಯೇ ಅಥವಾ ಇಲ್ಲವೇ, ಅಥವಾ ಅದು ಸರಿಯೇ ತಪ್ಪೇ ಅನ್ನೋದನ್ನು ನಿರ್ಧರಿಸ್ತಕ್ಕಂಥದ್ದನ್ನು ತಾನೇ ಸ್ವತಂತ್ರವಾಗಿ ನಿರ್ಧರಿಸುತ್ತೆ ಅಂತಕ್ಕಂಥದ್ದು. ಯಾವುದೇ ಇತರ ಶಕ್ತಿಶಾಲಿ ರಾಷ್ಟ್ರಗಳ ಪ್ರಭಾವಕ್ಕೆ ಒಳಗಾಗದೆ ತನ್ನ ನಿಲುವನ್ನು ಪ್ರಕಟಿಸುವುದನ್ನು, ಅಂದರೆ ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನು ತಾನೇ ಮಾಡ್ಕೊಳ್ತಕ್ಕಂಥದ್ದು, ಇದು ಇದರ ವಿದೇಶಾಂಗ ನೀತಿಯ ಒಂದು ಪ್ರಮುಖ ಲಕ್ಷಣ ಆಗ್ತದೆ. ತದನಂತರ ವಿಶ್ವಶಾಂತಿಯನ್ನು ಬಯಸ್ತಕ್ಕಂಥದ್ದು. ಅಂದರೆ ಚೀನಾ ಯಾವಾಗೂ ಕೂಡ ಆರ್ಮ್ಸ್ ರೇಸ್ ಅಂತಂದರೆ ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ಭಾಗವಹಿಸೋದಿಲ್ಲ. ಹಾಗೆ ಇದು ಯಾವಾಗಲೂ ಕೂಡ ಇತರ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡುವುದನ್ನು ಏನು ಮಾಡುತ್ತೆ, ವಿರೋಧಿಸುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಯಾವ ದೇಶವೂ ಕೂಡ ಇತರ ಭಾಗಗಳನ್ನು ಆಕ್ರಮಿಸಿಕೊಳ್ಳುವುದನ್ನು ಏನು ಮಾಡುತ್ತೆ, ಚೀನಾ ವಿರೋಧಿಸುತ್ತೆ ಅಂತಕ್ಕಂಥದ್ದು. ಅಂದರೆ ವಿಶ್ವದಾದ್ಯಂತ ಶಾಂತಿಯುತವಾಗಿ ಇರಬೇಕು ಅಂತಕ್ಕಂಥದ್ದು ಚೀನಾದ ಒಂದು ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತಕ್ಕಂಥದ್ದು. ಹಾಗೆಯೇ ಸ್ನೇಹತ್ವದ ಸಂಬಂಧಗಳನ್ನು ಮತ್ತು ಸಹಕಾರವನ್ನು ಬಯಸ್ತಕ್ಕಂಥದ್ದು. ಚೀನಾ ಯಾವಾಗಲೂ ಕೂಡ ತನ್ನ ವಿದೇಶಾಂಗ ನೀತಿಯಲ್ಲಿ ಹೇಳಿಕೊಂಡಿರುವಂತೆ ಏನು ಅಂತ ಹೇಳಿದ್ರೆ, ಉತ್ತಮವಾದ ಸ್ನೇಹತ್ವದ ಸಂಬಂಧಗಳನ್ನು, ಇತರ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಒಂದು ಸಹಕಾರವನ್ನು ಬಯಸ್ತಕ್ಕಂಥದ್ದು ಅಂತ. ಎಲ್ಲ ದೇಶಗಳೊಂದಿಗೆ ಏನು ಮಾಡುತ್ತೆ, ಶಾಂತಿಯುತ ಸಹಬಾಳ್ವೆಗೆ ಹೆಚ್ಚಿನ ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಕಾಣ್ಬೋದು. ಅಂತಂದರೆ ಚೀನಾ ಎಲ್ಲ ರಾಷ್ಟ್ರಗಳೊಂದಿಗೆ ಸಹಕಾರಯುತವಾಗಿ ಮತ್ತು ಸ್ನೇಹತ್ವದ ಮೂಲಕ ಅವರೊಂದಿಗೆ ವರ್ತಿಸಲು ಮತ್ತು
ಶಾಂತಿಯುತ ಸಹಬಾಳ್ವೆಗೆ ಒತ್ತು ಕೊಟ್ಟಿದೆ ತನ್ನ ವಿದೇಶಾಂಗ ನೀತಿಯಲ್ಲಿ ಅಂತಕ್ಕಂಥದ್ದನ್ನು ಅದರ ಲಕ್ಷಣಗಳಲ್ಲಿ ನೋಡ್ಬೋದು. ಹಾಗೆ ಯಾವಾಗಲೂ ಕೂಡ ನೆರೆಹೊರೆಯ ರಾಷ್ಟ್ರಗಳು ಯಾವುದೇ ಒಂದು ರಾಷ್ಟ್ರಕ್ಕೆ ಬಹಳ ಪ್ರಮುಖವಾಗಿರ್ತವೆ. ಯಾಕಂತಂದರೆ ತನ್ನ ಸುತ್ತಮುತ್ತಲ ದೇಶಗಳ ಜೊತೆ ಉತ್ತಮ ಸಂಬಂಧ ಹೊಂದುವುದು ಪ್ರತಿಯೊಂದು ರಾಷ್ಟ್ರದ ವಿದೇಶಾಂಗ ನೀತಿಯ ಪ್ರಮುಖ ತತ್ವ, ಅಂದರೆ ಗುರಿ ಉದ್ದೇಶ ಅಥವಾ ಲಕ್ಷಣಗಳಲ್ಲಿ ಒಂದಾಗಿರ್ತದೆ ಅಂತಕ್ಕಂಥ. ಯಾಕಂತಂದರೆ ತನ್ನ ಒಂದು ರಾಷ್ಟ್ರದ ಭದ್ರತೆ ತನ್ನ ಎಲ್ಲಿ ಪ್ರಮುಖವಾಗಿ ಕಾಣ್ತದೆ ಅಂತ ಹೇಳಿದ್ರೆ ತಾನು ಸುತ್ತಮುತ್ತಲ ರಾಷ್ಟ್ರಗಳೊಂದಿಗೆ, ತನ್ನ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದರೆ ಅದು ಅರ್ಧದಷ್ಟು ಭದ್ರತೆ, 50% ಆಫ್ ಇಟ್ಸ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಎಲ್ಲಿರ್ತದೆ ಅಂತ ಹೇಳಿದ್ರೆ ತನ್ನ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದು. ಅದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಚೀನಾವು ಕೂಡ ಅಷ್ಟೇ ಏನು ಮಾಡಿದೆ ಅಂದರೆ ಯಾವಾಗಲೂ ಕೂಡ ತನ್ನ ಪ್ರಯತ್ನವನ್ನು ತನ್ನ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ನಾವು ನೋಡಿದ್ವಿ. ಚೀನಾ ಬಾರ್ಡರನ್ನು ತೆಗೆದುಕೊಂಡ್ರೆ ಇಟ್ ಹ್ಯಾಸ್ ಬಾರ್ಡರ್ಸ್ ವಿತ್ ಸೋ ಮೆನಿ ನೇಷನ್ಸ್ ಅಲ್ವಾ, ಹಲವಾರು ರಾಷ್ಟ್ರಗಳೊಂದಿಗೆ ಅದು ಏನು ಮಾಡಿದೆ ಅಂತ ಹೇಳಿದ್ರೆ ತಾನು ಗಡಿಗಳನ್ನು ಹೊಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಚೀನಾ ಏನು ಮಾಡೋದೆ, ಆ ಎಲ್ಲ ರಾಷ್ಟ್ರಗಳೊಂದಿಗೆ ಆದಷ್ಟು ಏನು ಮಾಡಿದೆ, ತನ್ನ ಪ್ರಯತ್ನವನ್ನು ಮಾಡಿದೆ, ಏನೋ ಸ್ನೇಹತ್ವದ ಹಸ್ತವನ್ನು ಚಾಚಿರ್ತಕ್ಕಂಥದ್ದು, ಅವುಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವುದರ ಮೂಲಕ ಪ್ರಾದೇಶಿಕ ಶಾಂತಿಗೆ ಫಸ್ಟು ವಿಶ್ವಶಾಂತಿ ನಾವು ಯೋಚಿಸುವ ಮೊದಲು ಎಲ್ಲಿ ಚೀನಾ ಹೇಳ್ತಾ ಇದೆ, ಪ್ರಾದೇಶಿಕ ಶಾಂತಿ, ತನ್ನ ಸುತ್ತಮುತ್ತಲು ಫಸ್ಟು ಶಾಂತಿಯುತವಾಗಿದ್ದರೆ ಅಲ್ಲಿ ತದನಂತರ ಫಾರ್ ರೀಜ್ನಲ್ ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಚೀನಾ ತನ್ನ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಏನೋ ತನ್ನ ವಿದೇಶಾಂಗ ನೀತಿಯ ಲಕ್ಷಣಗಳಲ್ಲಿ ಒಂದನ್ನಾಗಿಸಿರೋದನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹಾಗೆ ಚೀನಾದ ವಿದೇಶಾಂಗ ನೀತಿಯ ತತ್ವಗಳನ್ನು ನೋಡೋದಾದರೆ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಸಾವರ್ನಿಟಿ. ಮ್ಯೂಚುವಲ್ ರೆಸ್ಪೆಕ್ಟ್ ಅಂದರೆ ಪರಸ್ಪರ ದೇಶಗಳ ನಡುವಿನ ನಾವು ಏನು ಸಾರ್ವಭೌಮತೆಯನ್ನು ಗೌರವಿಸುವುದು. ಪ್ರತಿಯೊಂದು ರಾಷ್ಟ್ರವು, ಯಾವುದೇ ರಾಷ್ಟ್ರವು ಕೂಡ ಇತರ ರಾಷ್ಟ್ರಗಳ ಒಂದು ಸಾರ್ವಭೌಮತೆಯನ್ನು ಗೌರವಿಸಬೇಕು. ಹಾಗೆ ಪ್ರಾದೇಶಿಕ ಐಕ್ಯತೆಯು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆಯೇ ಮ್ಯೂಚುವಲ್ ನಾನ್ ಅಗ್ರೆಷನ್ ಅಂದರೆ ಪರಸ್ಪರ, ಇದು ಎಲ್ಲವೂ ಕೂಡ ನಾವು ನೋಡ್ತಾ ಇರೋದು ಇದರ ತತ್ವಗಳು ಅಂತಕ್ಕಂಥದ್ದು. ಮ್ಯೂಚುವಲ್ ನಾನ್ ಅಗ್ರೆಷನ್ ಅಂತ ಹೇಳಿದ್ರೆ ಪರಸ್ಪರ ದಾಳಿ ಮಾಡದಿರುವುದು, ಸುಮ್ಮನೆ ಇತರ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡದಿರುವುದು ಅಂತಕ್ಕಂಥ. ದಾಳಿ ಮಾಡೋದು ತಪ್ಪು ಅಂತಕ್ಕಂಥದ್ದು, ಅದು ದಾಳಿ ಮಾಡದೇ ಇರಬೇಕು, ಅದು ನಿಜವಾದ, ಅದು ಏನೋ ಚೀನಾದ ವಿದೇಶಾಂಗ ನೀತಿಯ ತತ್ವಗಳಲ್ಲಿ ಒಂದು ಅಂತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನ್ ಇಂಟರ್ಫಿಯರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಅಫೇರ್ಸ್, ಅಂದರೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಯಾಕಂತಂದರೆ ಸುಮ್ಮನೆ ನಾವು ಇತರ ರಾಷ್ಟ್ರಗಳು, ಒಂದು ರಾಷ್ಟ್ರವು ಪ್ರತಿಯೊಂದು ರಾಷ್ಟ್ರವು, ಯಾಕಂದರೆ ನಾವಿವತ್ತು ಏನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಸರ್ವ ಸ್ವತಂತ್ರ ರಾಷ್ಟ್ರಗಳನ್ನು ನೋಡ್ತೀವಿ, ತಮ್ಮದೇ ಆದ ಸಾರ್ವಭೌಮತೆಯನ್ನು ಹೊಂದಿರ್ತವೆ. ಆ ಪರಮಾಧಿಕಾರವುಳ್ಳ ರಾಷ್ಟ್ರಗಳ ಏನು ಮಾಡ್ತವೆ, ತಮ್ಮ ಆಂತರಿಕ ವಿಚಾರಗಳನ್ನು ಬಗೆಹರಿಸಿಕೊಳ್ಳುವಲ್ಲಿ ಅವುಗಳು ಏನಾಗಿರ್ತವೆ, ಅವುಗಳು ಅಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರ್ತವೆ. ಹಾಗಾಗಿ ಅವುಗೆ ಆ ಕ್ಷಮತೆಯನ್ನು ಹೊಂದಿರ್ತವೆ. ಹಾಗಾಗಿ ಇತರ ರಾಷ್ಟ್ರಗಳು ಕಾರಣವಿಲ್ಲದೆ ಅಥವಾ ಆ ದೇಶದ ಒಪ್ಪಿಗೆ ಇಲ್ಲದೆ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋದು ಏನೋ ಸರಿಯಲ್ಲ. ಹಾಗಾಗಿ ಇದು ಕೂಡ ಚೀನಾದ ವಿದೇಶಾಂಗ ನೀತಿಯ ತತ್ವಗಳಲ್ಲಿ ಒಂದು ಅಂತಕ್ಕಂಥದ್ದು. ಹಾಗೆಯೇ ಏನು ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು. ಸಮಾನತೆ ಎಲ್ಲ ಇವತ್ತೇನು ಪರಮಾಧಿಕಾರವುಳ್ಳ ರಾಷ್ಟ್ರಗಳನ್ನು ನೋಡ್ತಾ ಇದ್ವಿ ವಿಶ್ವದಾದ್ಯಂತ, ಅವೆಲ್ಲವೂ ಕೂಡ ಸಮಾನತೆಯಿಂದ, ಯಾವುದು ದೊಡ್ಡ ದೇಶ ಆಗಿರ್ಬೋದು, ಸಣ್ಣ ದೇಶ, ಗಾತ್ರ ಏನೇ ಇರಲಿ, ಜನಸಂಖ್ಯೆ ಏನೇ ಇರಲಿ, ಅವೆಲ್ಲವೂ ಕೂಡ ಸಮಾನತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆಯೇ ಪರಸ್ಪರ ಅವಕಾಶಗಳು ಅಂದರೆ ಎಲ್ಲರೂ ಏನು ಇಬ್ಬರು ಕೂಡ ಮ್ಯೂಚುವಲ್ ಬೆನಿಫಿಟ್, ಒಬ್ಬರಿಗೊಬ್ಬರಿಗೆ ಅನುಕೂಲಕಾರಿಯಾಗುವಂತೆ ಇರಬೇಕು ಅಂತಕ್ಕಂಥದ್ದು. ಇನ್ನು ಜೊತೆಗೆ ಕೊನೆಯದಾಗಿ ಶಾಂತಿಯುತ ಸಹಬಾಳ್ವೆ, ಅದು ಬಹಳ ಮುಖ್ಯ. ಎಲ್ಲ ರಾಷ್ಟ್ರಗಳೊಂದಿಗೆ ಶಾಂತಿಯುತವಾಗಿರ್ತಕ್ಕಂಥ ಸಹಬಾಳ್ವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಚೀನಾದ ವಿದೇಶಾಂಗ ನೀತಿಯ ಪ್ರಮುಖ ತತ್ವಗಳಲ್ಲಿ ಒಂದು. ಆದರೆ ನಾವು ಇವತ್ತಿನ ಚೀನಾದ ವಿದೇಶಾಂಗ ನೀತಿಯನ್ನು ನೋಡಿದ್ರೆ ತುಂಬ ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ನೋಡ್ತಾ ಇದ್ದೇವೆ. ಅದು ರಿಯಾಲಿಟಿ, ಇದು ವಾಸ್ತವಿಕತೆ ಏನು ಅಂತ ಹೇಳಿದ್ರೆ ಇವತ್ತು ಚೀನಾ ತನ್ನ ಅನೇಕ ಯೋಜನೆಗಳ ಮೂಲಕ ಇತರ ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಹಿಂದುಳಿದ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯವನ್ನು ಮಾಡೋದರ ಮೂಲಕ ಅಲ್ಲಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಅವುಗಳ ಆಂತರಿಕ ವಿಚಾರದಲ್ಲಿ, ಈ ಉದಾಹರಣೆಗೆ ನೇಪಾಳ್ನಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ನೇಪಾಳ್ನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನೇಪಾಳದ ಆಂತರಿಕ ರಾಜಕೀಯ ವಿಚಾರಗಳಲ್ಲಿ ಚೀನಾದ ಹಸ್ತಕ್ಷೇಪವನ್ನು ನೋಡ್ತೀವಿ. ಹಾಗೆ ಚೀನಾ ಇವತ್ತು
ಅನೇಕ ರಾಷ್ಟ್ರಗಳಿಗೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಸಹಾಯವನ್ನು, ಆರ್ಥಿಕ ಸಹಾಯವನ್ನು ಲೋನ್ ರೂಪದಲ್ಲಿ, ಗ್ರ್ಯಾಂಟ್ಸ್ ರೂಪದಲ್ಲಿ ಅಥವಾ ಏಡ್ ರೂಪದಲ್ಲಿ ಫಾರಿನ್ ಏಡ್ ಅಂತೇಳಿ ನೀಡುವುದರ ಮೂಲಕ ಅವುಗಳಲ್ಲಿ ತನ್ನ ಬಿಗಿ ಹಿಡಿತವನ್ನು ಸಾಧಿಸಿರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಹಾಗೆ ಚೀನಾ ಇವತ್ತು ತುಂಬ ಮಹದಾಸೆಯುಳ್ಳಂತಹ ಒಂದು ರಾಷ್ಟ್ರವಾಗಿದ್ದು, ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ನಾವು ಇವತ್ತಿನ ಚೀನಾದ ವಿದೇಶಾಂಗ ನೀತಿಯಲ್ಲಿ ಕಾಣಬಹುದಾಗಿದೆ. ಇವತ್ತು ಚೀನಾ ಇಟ್ ವಾಂಟ್ಸ್ ಟು ಬಿಕಮ್ ಎ ಡಾಮಿನೆಂಟ್ ಪವರ್ ಇನ್ ದ ಇಂಟರ್ನ್ಯಾಷನಲ್ ಅಫೇರ್ಸ್. ವಿಶ್ವದಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ಒಂದು ಸೂಪರ್ ಪವರ್ ಆಗಿ ನಿರ್ಮಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಚೀನಾ ಮಾಡ್ತಾ ಇದೆ ಅಂತಕ್ಕಂಥದ್ದು. ಅದರ ವಿದೇಶಾಂಗ ನೀತಿಯು ಇವತ್ತು ಸಾಕಷ್ಟು ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನಮ್ಮ ಭಾರತದೊಂದಿಗೂ ಕೂಡ ಚೀನಾದ ಉತ್ತಮವಾದ 1950 ನೋಡಿ, ಆಗಿನ 54ರಲ್ಲೇ ನಮ್ಮ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಚೌವೆನ್ಲಾ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವತ್ತೇ ಒಂದು ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿದ್ರು. ಆದರೂ ಕೂಡ ಭಾರತ ಚೀನಾ ಇವತ್ತು ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ಗಾಲ್ವಾನ್ ನದಿ ಕಣಿವೆ ಹತ್ರ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಪ್ರದೇಶದಲ್ಲಿ ಭಾರತ ಮತ್ತು ಚೀನಾದ ನಡುವೆ ತಿಕ್ಕಾಟವನ್ನು ನೋಡಿದ್ವಿ. ಇವತ್ತು ಸಾಕಷ್ಟು ಇಂತಹ ಅಂದರೆ ಆಕ್ರಮಣಕಾರಿ ವಿದೇಶಾಂಗ ನೀತಿಯನ್ನು ಚೀನಾ ಹೊಂದಿರೋದು ನೋಡ್ತೀವಿ. ಇದು ಇವತ್ತಿನ ಚೀನಾದ ವಿದೇಶಾಂಗ ನೀತಿ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿಗೆ ನಾವು ಈ ಒಂದು ಸೆಷನ್ನಲ್ಲಿ ಚೀನಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳು, ತತ್ವಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಏನು ಲೇಟೆಸ್ಟಾಗಿ ಚೀನಾದ ವಿದೇಶಾಂಗ ನೀತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿವೆ ಅನ್ನೋದನ್ನು ಕೂಡ ತಿಳಿದುಕೊಂಡ್ವಿ. ಎಲ್ಲರಿಗೂ ಧನ್ಯವಾದಗಳು.